ಇತಿಹಾಸ ಪಾಠ 1 ಭಾರತಕ್ಕೆ ಯುರೋಪಿಯನ್ನರ ಆಗಮನ 10ನೇ ತರಗತಿಯ ಭಾಗ 1. ಭಾರತ ಮತ್ತು ಯುರೋಪ್ನ ನಡುವೆ ಪ್ರಾಚೀನ ಕಾಲದಿಂದಲೂ ಕೂಡ ವಾಣಿಜ್ಯ ಸಂಬಂಧಗಳು ಏರ್ಪಟ್ಟಿದ್ದವು. ಅಂದರೆ ವ್ಯಾಪಾರ ನಡೀತಾ ಇರ್ತಿತ್ತು. ಯಾವ ನಡುವೆ? ಭಾರತ ಮತ್ತು ಯುರೋಪಿನ ನಡುವೆ. ಭಾರತದಲ್ಲಿ ಅತ್ಯಂತ ಒಂದು ಸ್ಕೋಪ್ ಇದ್ದಂತಹ ಆಹಾರ ಉತ್ಪನ್ನಗಳು ಅಂತಂದರೆ ಅವು ಸಾಂಬಾರ್ ಪದಾರ್ಥಗಳಾಗಿದ್ದವು. ಅದು ಮಧ್ಯಕಾಲದಲ್ಲಿಯೂ ಕೂಡ ಯುರೋಪ್, ಭಾರತ ಮತ್ತು ಇತರ ಏಷ್ಯಾಗಳ ನಡುವೆ ವ್ಯಾಪಾರ ಮುಂದುವರಿತಾನೆ ಬಂದಿತ್ತು. ಏಷ್ಯಾದ ಸರಕುಗಳನ್ನು ಅರಬ್ ವರ್ತಕರು ಪೂರ್ವ ರೋಮನ್ ಸಾಮ್ರಾಜ್ಯದ ರಾಜಧಾನಿಯಾದ ಕಾನ್ಸ್ಟಾಂಟಿನೋಪಲ್ ನಗರಕ್ಕೆ ತಲುಪಿಸ್ತಾ ಇದ್ರು. ಅಲ್ಲಿಂದ ಇಟಲಿಯ ಅಂದರೆ ರೋಮನ್ನ ಸಾಮ್ರಾಜ್ಯ ಭಾಗ ವರ್ತಕರು ಏನು ಮಾಡ್ತಿದ್ರು, ಅದನ್ನು ತಗೊಂಡು ಹೋಗಿ ಯುರೋಪಿನ ದೇಶಗಳಲ್ಲಿ ಮಾರ್ತಾಯಿದ್ರು. ಈ ರೀತಿ ಪದ್ಧತಿ ಇತ್ತು. ಹೀಗೆ ಕಾನ್ಸ್ಟಾಂಟಿನೋಪಲ್ ಅಂತಾರಾಷ್ಟ್ರೀಯ ಸರಕು ವಿನಿಮಯ ಕೇಂದ್ರವಾಗುವ ಮೂಲಕ ಅದೊಂಥರ ಸರಕು ವಿನಿಮಯ ಕೇಂದ್ರ ಆಗಿ ಮಾರ್ಪಟ್ಟಿತ್ತು. ಯಾವುದು? ಕಾನ್ಸ್ಟಾಂಟಿನೋಪಲ್. ಯುರೋಪಿನ ವ್ಯಾಪಾರದ ಹೆಬ್ಬಾಗಿಲೆಂದೇ ಪರಿಗಣಿಸಲ್ಪಟ್ಟಿತ್ತು. ಏಷ್ಯಾ ದೇಶಗಳ ವ್ಯಾಪಾರದ ಮೇಲೆ ಅರಬ್ಬರು ಏಕಸ್ವಾಮ್ಯ ಸಾಧಿಸಿದ್ದರೆ, ಯುರೋಪಿನ ದೇಶಗಳ ವ್ಯಾಪಾರದ ಮೇಲೆ ಇಟಲಿಯ ವರ್ತಕರು ಏಕಸ್ವಾಮ್ಯವನ್ನು ಸ್ಥಾಪಿಸಿದ್ದರು. ಏಷ್ಯಾದ ವ್ಯಾಪಾರದ ಮೇಲೆ ಅರಬ್ಬರು, ಹಾಗೆ ಯುರೋಪಿನ ವ್ಯಾಪಾರದ ಮೇಲೆ ಇಟಲಿಯ ಟ್ರೇಡರ್ಸ್ ಏನು ಮಾಡಿದ್ರು, ತಮ್ಮ ಏಕಸ್ವಾಮ್ಯವನ್ನು ಸಾಧಿಸಿದರು. ಅಂದರೆ ಅಥಾರಿಟಿಯನ್ನು ಹೊಂದಿದ್ರು. ಏಷ್ಯಾದ ಸರಕುಗಳು ಇಟಲಿಯ ವರ್ತಕರಿಗೆ ಒಳ್ಳೆಯ ಲಾಭವನ್ನು ತಂದುಕೊಡ್ತಾ ಇತ್ತು. ಇಟಲಿಯ ಏನು ವರ್ತಕರೇನಿದ್ರು ಅವರಿಗೆ ಒಂದು ಒಳ್ಳೆಯ ಲಾಭ ಆಗ್ತಾಯಿತ್ತು. ಯಾವುದರಿಂದ? ನಮ್ಮ ಏಷ್ಯಾ ಖಂಡದಿಂದ ಬಂದಂತಹ ಸರಕುಗಳಿಂದ. ಆದರೆ ಒಂದು ಕಾಲದಲ್ಲಿ ಏನಾಯಿತು ಅಂತಂದರೆ, ಕಾನ್ಸ್ಟಾಂಟಿನೋಪಲ್ನ ವಶ ಮಾಡಿಕೊಂಡ್ರು. ಯಾರು? ನೋಡೋಣ. ಏಷ್ಯಾ ಮತ್ತು ಯುರೋಪ್ ನಡುವಿನ ವ್ಯಾಪಾರ ವ್ಯವಹಾರಗಳು ಕಾನ್ಸ್ಟಾಂಟಿನೋಪಲ್ ನಗರದ ಮೂಲಕ ನಡೀತಾ ಹೋಯಿತು. ಆದರೆ 1453, ಈ ಡೇಟ್ ಇಂಪಾರ್ಟೆಂಟ್, ನೋಟ್ ಮಾಡ್ಕೊಳ್ಳಿ. 1453ರಲ್ಲಿ ಅಟ್ಟೋಮನ್ ಟರ್ಕರು ಕಾನ್ಸ್ಟಾಂಟಿನೋಪಲ್ ನಗರವನ್ನು ವಶಪಡಿಸಿಕೊಳ್ತಾರೆ. ಯಾರು? ಆಟೋಮನ್ ಟರ್ಕರು. ಇದರಿಂದಾಗಿ ಆ ನಗರವನ್ನು ಸಂಧಿಸುವ ಎಲ್ಲ ವ್ಯಾಪಾರ ಮಾರ್ಗಗಳು ಟರ್ಕರ ನಿಯಂತ್ರಣಕ್ಕೆ ಹೊರಟೋಗ್ತವೆ. ಹೊಸದಾಗಿ ಸಿಕ್ಕ ಅವಕಾಶದಿಂದ ಟರ್ಕರು ಈ ಮಾರ್ಗದ ವ್ಯಾಪಾರದ ಮೇಲೆ ತೀವ್ರತರವಾದ ತೆರಿಗೆಗಳನ್ನು ವಿಧಿಸತೊಡಗ್ತಾರೆ. ಅಲ್ಲಿ ಪಾಸ್ ಆಗಬೇಕು, ಟ್ರಾನ್ಸಾಕ್ಷನ್ ಆಗಬೇಕು ಅಂತಂದರೆ ಏನು ಮಾಡಬೇಕು? ನೀವು ಸಿಕ್ಕಾಪಟ್ಟೆ ಟ್ಯಾಕ್ಸ್ನ ಕಟ್ಟಬೇಕು ಅಂತ ಹೇಳಿ ಟರ್ಕರು ಆದೇಶವನ್ನು ಹೊರಡಿಸ್ತಾರೆ. ಪರಿಣಾಮವಾಗಿ ಏನಾಗುತ್ತೆ? ವ್ಯಾಪಾರಕ್ಕೆ ಲಾಭ ಆಗೋದಿಲ್ಲ ವ್ಯಾಪಾರಿಗಳಿಗೆ. ಇದೇ ವೇಳೆ ಇಟಲಿಯ ವರ್ತಕರ ಏಕಸ್ವಾಮ್ಯವನ್ನು ಮುರಿಯಲು ಸ್ಪೇನ್, ಪೋರ್ಚುಗಲ್ ಮೊದಲಾದ ಯುರೋಪಿನ ದೇಶಗಳ ರಾಜರು ಹೊಸ ಸಮುದ್ರ ಮಾರ್ಗಗಳನ್ನು ಹುಡುಕಲಿಕ್ಕೆ ಸಾಹಸ ಕಾರ್ಯವನ್ನು ಪ್ರಾರಂಭಿಸ್ತಾರೆ. ಇದಕ್ಕೆ ಪೂರಕವಾಗಿ ಹೊಸ ವೈಜ್ಞಾನಿಕ ಆವಿಷ್ಕಾರಗಳು ಕೂಡ ನಡೆಯುತ್ತೆ. ಬರೀ ಇಟಲಿಯನ್ನೇ ಯಾಕೆ ನಾವು ಬೇರೆ ದೇಶಗಳೊಂದಿಗೆ ನಾವು ವ್ಯಾಪಾರಕ್ಕೆ ಬಿಡಬೇಕು? ನಾವು ಕೂಡ ಅದೇ ಥರ ಲಾಭ ಮಾಡೋಣ ಅಂಥೇಳಿ ಸ್ಪೇನ್ ಮತ್ತು ಪೋರ್ಚುಗಲ್ ದೇಶಗಳಿಗೆ ಅನ್ನಿಸ್ತು. ಅವರು ಹೊಸ ಜಲಮಾರ್ಗವನ್ನು ಕಂಡುಹಿಡಲಿಕ್ಕೆ ಪ್ರೋತ್ಸಾಹವನ್ನು ನೀಡ್ತಾ ಹೋಗ್ತಾರೆ. ಯಾರು ಕಂಡುಹಿಡಿದ್ರು ಮೊದಲ ಬಾರಿಗೆ ಹೊಸ ಜಲಮಾರ್ಗವನ್ನು ಅಂತ ಹೇಳಿದ್ರೆ ಅದು ಪೋರ್ಚುಗೀಸರು. ಲಿಸ್ಬನ್ನಿಂದ ಹೊರಟ ಪೋರ್ಚುಗಲ್ ನಾವಿಕ ವಾಸ್ಕೋಡಿಗಾಮ 1498ರಲ್ಲಿ, ಇದು ಇಂಪಾರ್ಟೆಂಟ್, ಯಾರು ಕಂಡುಹಿಡಿತಾರೆ ಅಂತ ಕೇಳ್ತಾರೆ, ಅದು ವಾಸ್ಕೋಡಿಗಾಮ ಅಂತ ಹೇಳ್ತೀರಾ. ಎಷ್ಟರಲ್ಲಿ ಅಂತ ಕೇಳ್ತಾರೆ? 1498ರಲ್ಲಿ ಭಾರತದ ಪಶ್ಚಿಮ ಕರಾವಳಿ ತೀರದ ಕಲ್ಲಿಕೋಟೆ ಸಮೀಪದ ಕಾಪ್ಪಡ್ ಎಂಬಲ್ಲಿಗೆ ಬಂದು ತಲುಪಿದರು. ಎಲ್ಲಿ? ಪಶ್ಚಿಮ ಕರಾವಳಿ. ಯಾವ ಪ್ರದೇಶ? ಕಾಪ್ಪಡ್. ಇದು ಎಲ್ಲಿದೆ? ಕಲ್ಲಿಕೋಟೆ ಪಕ್ಕ ಇದೆ. ಈ ಮೂಲಕ ಭಾರತ ಮತ್ತು ಯುರೋಪ್ ನಡುವೆ ಹೊಸ ಜಲಮಾರ್ಗವನ್ನು ಕಂಡುಹಿಡಿಯುವಲ್ಲಿ ವಾಸ್ಕೋಡಿಗಾಮ ಯಶಸ್ವಿ ಆಗ್ತಾರೆ. ಅದು ಏನಾಯಿತು? ಉತ್ತಮ ವ್ಯಾಪಾರ ಮಾರ್ಗವಾಗಿ ಮಾರ್ಪಡ್ತು ಅವರು ವಾಸ್ಕೋಡಿಗಾಮ ಕಂಡುಹಿಡಿದ ಮೇಲೆ. 1869ರಲ್ಲಿ ಕೆಂಪು ಸಮುದ್ರ ಮತ್ತು ಮೆಡಿಟರೇನಿಯನ್ ಸಮುದ್ರವನ್ನು ಸಂಪರ್ಕಿಸುವಂತೆ ಭೂಮಿ ಅಗದು ಹಡಗುಗಳ ಸಂಚಾರಕ್ಕೆ ಅನುಕೂಲವಾಗುವಂತೆ
ಭಾರೀ ಕಾಲುವೆಗಳನ್ನು ಈಜಿಪ್ಟ್ ಭೂಪ್ರದೇಶದಲ್ಲಿ ನಿರ್ಮಿಸಲಾಯಿತು. ಕೆಂಪು ಸಮುದ್ರ ಮತ್ತು ಮೆಡಿಟರೇನಿಯನ್ ಸಮುದ್ರಗಳನ್ನು ಸಂಪರ್ಕಿಸುವಂತೆ ಭೂಮಿಯನ್ನು ಅಗೆದು ಹಡಗುಗಳ ಸಂಚಾರಕ್ಕೆ ಅನುಕೂಲವಾಗುವಂತೆ ಭಾರೀ ಕಾಲುವೆಯೊಂದನ್ನು ಈಜಿಪ್ಟ್ ಭೂಪ್ರದೇಶದಲ್ಲಿ ನಿರ್ಮಾಣ ಮಾಡ್ತಾರೆ. ಅದನ್ನೇ ನಾವು ಈಗ ಸೂಯೆಜ್ ಕಾಲುವೆ ಅಂತ ಕರಿತೀವಿ. ಸೂಯೆಜ್ ಕಾಲುವೆ ನಿರ್ಮಾಣಗೊಳ್ಳುವವರೆಗೂ ವಾಸ್ಕೋಡಿಗಾಮ ಏನು ಜಲಮಾರ್ಗವನ್ನು ಕಂಡುಹಿಡಿತಾರೆ ಅದರಲ್ಲೇ ವ್ಯಾಪಾರ ನಡೀತಾ ಇರುತ್ತೆ. ಏಕೆಂದರೆ ವಾಸ್ಕೋಡಿಗಾಮನ ಮಾರ್ಗವಾಗಿ ಹೋಗುವ ನೌಕೆಗಳು ಆಫ್ರಿಕಾದ ದಕ್ಷಿಣ ತುದಿ ಕೇಪ್ ಆಫ್ ಗುಡ್ ಹೋಪನ್ನು ಬಳಸಿ ಹೋಗಬೇಕಾಗಿರುತ್ತೆ. ಈ ಮಾರ್ಗವನ್ನು ಕೇಪ್ ಮಾರ್ಗ ಅಂತ ಕರೀತಾರೆ. ಮುಂಬೈಯಿಂದ ಲಂಡನ್ಗೆ ಕೇಪ್ ಮಾರ್ಗವಾಗಿ 10,800 ನಾಟಿಕಲ್ ಮೈಲಿ ದೂರ ಇರುತ್ತೆ, ತುಂಬ ದೂರ ಅಲ್ವಾ? ಆದರೆ ಸೂಯೆಜ್ ಮಾರ್ಗವಾಗಿ 6,200 ನಾಟಿಕಲ್ ಮೈಲ್ ಮಾತ್ರ ಇತ್ತು. ಅಂದರೆ ಸುಮಾರು ಅರ್ಧದಷ್ಟು ಪ್ರಯಾಣದ ದೂರ ಸೂಯೆಜ್ ಕಾಲುವೆ ನಿರ್ಮಾಣದಿಂದ ಏನಾಯಿತು, ಕಡಿಮೆ ಆಯಿತು. ಯಾವೆರಡರ ನಡುವೆ ಸೂಯೆಜ್ ಕಾಲುವೆ ಇದೆ ಅಂತ ಕೇಳ್ತಾರೆ. ಅದಕ್ಕೆ ಉತ್ತರ ಏನು? ಕೆಂಪು ಸಮುದ್ರ ಹಾಗೂ ಮೆಡಿಟರೇನಿಯನ್ ಸಮುದ್ರ. ಇನ್ನು ಯುರೋಪಿನ ವ್ಯಾಪಾರಿ ಕಂಪನಿಗಳು. ಪೋರ್ಚುಗೀಸರ ಯಶಸ್ವಿ ಪ್ರಯತ್ನಗಳಿಂದ ಪ್ರೇರಣೆಗೊಂಡಂತಹ ಯುರೋಪಿನ ಡಚ್, ಇಂಗ್ಲಿಷ್ ಮತ್ತು ಫ್ರೆಂಚ್ ವ್ಯಾಪಾರಿ ಕಂಪನಿಗಳು ಭಾರತಕ್ಕೆ ಬರ್ತಾರೆ. ಪೋರ್ಚುಗೀಸರು ಯಾವಾಗ ಜಲಮಾರ್ಗವನ್ನು ಕಂಡುಹಿಡಿದು ವ್ಯಾಪಾರವನ್ನು ಸ್ಟಾರ್ಟ್ ಮಾಡಿದ್ದಾರೆ ಅಂತ ಗೊತ್ತಾಗುತ್ತೋ ಆಗ ಯುರೋಪಿನ ಬೇರೆ ದೇಶಗಳು ಏನಾದವು, ಅವರು ಕೂಡ ನಾವು ಅವ್ರ ಥರನೇ ವ್ಯಾಪಾರವನ್ನು ಮಾಡಬೇಕು ಅಂತ ಹೇಳಿ ಎಸ್ಪೆಷಲಿ ಡಚ್ ಮತ್ತು ಇಂಗ್ಲಿಷ್, ಫ್ರೆಂಚ್ನವರು ಭಾರತಕ್ಕೆ ಬರ್ತಾರೆ. ಆದರೆ ಈ ಬೆಳವಣಿಗೆ ಏನಾಯಿತು, ಭಾರತ ದೇಶದ ಒಂದು ಚರಿತ್ರೆಯನ್ನೇ ಒಂದು ನಿರ್ಣಾಯಕ ಪಾತ್ರಕ್ಕೆ ತಂದು ನಿಲ್ಲಿಸುತ್ತೆ. ಪೋರ್ಚುಗೀಸರನ್ನು ನೋಡೋಣ. ಮೊದಲು ಬಂದವರು ಪೋರ್ಚುಗೀಸರೇ ಅಲ್ವಾ? ಹಾಗಾಗಿ ಈಗ ಮಾರ್ಗದ ಮೂಲಕ ಮೊಟ್ಟ ಮೊದಲು ಭಾರತಕ್ಕೆ ಬಂದಂತಹ ಯುರೋಪಿಯನ್ನರು ಅಂತಂದರೆ ಅದು ಪೋರ್ಚುಗೀಸರು. ಹಾಗೆ ಕೊನೆಯದಾಗಿ ಭಾರತ ದೇಶವನ್ನು ಬಿಟ್ಟು ಹೋಗ್ತಾರೆ ಯಾರು? ಪೋರ್ಚುಗೀಸರು. ಫಸ್ಟು ಕೂಡ ಅವರೇ ಬಂದಿದ್ದು, ಲಾಸ್ಟು ಕೂಡ ಅವರೇ ಹೋಗಿದ್ದು. ವಾಸ್ಕೋಡಿಗಾಮನ ನಂತರ ಪೋರ್ಚುಗೀಸರ ಮೊಟ್ಟ ಮೊದಲ ವೈಸ್ರಾಯ್ ಆಗಿ ಫ್ರಾನ್ಸಿಸ್ಕೋ ಡಿ ಅಲ್ಮೇಡಾ ಭಾರತಕ್ಕೆ ಬರ್ತಾರೆ. ವಾಸ್ಕೋಡಗಾಮ ನಂತರ ಯಾರು ಬರ್ತಾರೆ? ಫ್ರಾನ್ಸಿಸ್ಕೋ ಡಿ ಅಲ್ಮೇಡಾ. ಇವರು ಏನಾಗಿರ್ತಾರೆ? ಮೊಟ್ಟ ಮೊದಲನೆಯ ವೈಸ್ರಾಯ್ ಆಗಿರ್ತಾರೆ. ಭೂಮಿಯ ಮೇಲಿನ ಅಧಿಪತ್ಯತೆ ಬದಲು ಸಮುದ್ರದ ಮೇಲಿನ ಏಕಸ್ವಾಮ್ಯಕ್ಕಾಗಿ ನೌಕಾಶಕ್ತಿಯನ್ನು ಬಲಪಡಿಸುವಂತಹ ಬ್ಲೂ ವಾಟರ್ ಪಾಲಿಸಿಯನ್ನು ಜಾರಿಗೆ ತರ್ತಾರೆ. ವೆರಿ ಇಂಪಾರ್ಟೆಂಟ್. ದೇ ವಿಲ್ ಆಸ್ಕ್ ಯು ಇನ್ ದ ಎಕ್ಸಾಮ್ ದಟ್ ಹೂ ಇಂಟ್ರಡ್ಯೂಸ್ಡ್ ಬ್ಲೂ ವಾಟರ್ ಪಾಲಿಸಿ ಅಂತ ಹೇಳಿ. ನೀಲಿ ನೀರಿನ ನೀತಿಯನ್ನು ಯಾರು ಜಾರಿಗೆ ತರ್ತಾರೆ ಅಂತ ಆಗ ನೀವು ಹೇಳಬೇಕು. ಅದು ಮೊಟ್ಟ ಮೊದಲನೇ ವೈಸ್ರಾಯ್, ದಟ್ ಈಸ್ ಫ್ರಾನ್ಸಿಸ್ಕೋ ಡಿ ಅಲ್ಮೇಡಾ. ಅಲ್ಮೇಡಾನ ನಂತರ ಅಲ್ಫಾನ್ಸೋ ಆಲ್ಬುಕರ್ಕ್ ಭಾರತಕ್ಕೆ ಪೋರ್ಚುಗೀಸ್ ಸಾಮ್ರಾಜ್ಯದ ನಿಜವಾದ ಸ್ಥಾಪಕ ಅಂತ ಹೇಳಿ ಪ್ರಸಿದ್ಧಿ ಆಗ್ತಾರೆ. ಅವ್ರು ನೆಕ್ಸ್ಟ್ ಬಂದವರು ಯಾರು? ಅಲ್ಫಾನ್ಸೋ ಆಲ್ಬುಕರ್ಕ್. ಓಕೆ, ಇವನು ಸಾಮಾನ್ಯ ಶಕ 1510ರಲ್ಲಿ ಬಿಜಾಪುರದ ಸುಲ್ತಾನನಿಂದ ಗೋವಾವನ್ನು ಗೆದ್ದುಕೊಂಡು ಪೋರ್ಚುಗೀಸ್ ಆಡಳಿತರ ಕೇಂದ್ರವಾಗಿ ಪರಿವರ್ತನೆ ಮಾಡ್ತಾನೆ. ಯಾವುದು? ಫಸ್ಟು ಗೋವಾವನ್ನು ಆಕ್ಯುಪೈ ಮಾಡ್ಕೊಳ್ತಾನೆ. ಎಷ್ಟನೇ ಇಸ್ವಿಲಿ ಅಂತ ನೋಡ್ಕೋಬೇಕು, 1510ರಲ್ಲಿ. ಮುಂದೆ ಒಂದು ಶತಮಾನಗಳ ಕಾಲ ಭಾರತದ ವ್ಯಾಪಾರದ ಮೇಲೆ ಪ್ರಶ್ನಾತೀತ ಏಕಸ್ವಾಮ್ಯವನ್ನು ಹೊಂದಿದ್ದ ಪೋರ್ಚುಗೀಸರು ಡಚ್ ಮತ್ತು ಇಂಗ್ಲಿಷರ ಆಗಮನದ ನಂತರ ರಾಜಕೀಯವಾಗಿ ಕಳೆಗುಂತಾರೆ. ಅವ್ರು ಬರೋ ತನಕ ಏನು ತುಂಬ ಸ್ಟ್ರಾಂಗ್ ಆಗಿ ಇಂಡಿಯಾದಲ್ಲಿ ನೆಲೆಯೂರ್ತಾರೆ. ಆದರೆ ಅವರು ಬಂದಮೇಲೆ, ಡಚ್ ಮತ್ತು ಇಂಗ್ಲೀಷರು ಬಂದಮೇಲೆ ಸ್ವಲ್ಪ ಏನಾಗುತ್ತೆ, ಅವರ ಪ್ರಾಬಲ್ಯ ಕಡಿಮೆ ಆಗುತ್ತೆ. ನೆಕ್ಸ್ಟ್ ಬರೋದು ಡಚ್. ಡಚ್ ಅಂತಂದರೆ ನೆದರ್ಲ್ಯಾಂಡ್ ದೇಶದವರು, ಆಯಿತಾ? ಇವರು ಪೂರ್ವ ದೇಶದಲ್ಲಿ ವ್ಯಾಪಾರ ನಡೆಸುವ ಉದ್ದೇಶದಿಂದ, ಬರೀ ವ್ಯಾಪಾರವನ್ನು ನಡೆಸುವ ಉದ್ದೇಶದಿಂದ ಮಾತ್ರ ಏನು ಮಾಡ್ತಾರೆ ಅಂತಂದರೆ ಯುನೈಟೆಡ್ ಈಸ್ಟ್ ಇಂಡಿಯಾ ಕಂಪನಿಯನ್ನು 1602ರಲ್ಲಿ, ಇದು ಇಂಪಾರ್ಟೆಂಟ್ ಡೇಟು, 1602ರಲ್ಲಿ ಸ್ಥಾಪನೆ ಮಾಡ್ತಾರೆ. ಭಾರತ ಮತ್ತು ಜಾವಾ, ಸುಮಾತ್ರ, ಇಂಡೋನೇಷ್ಯಾ ಮೊದಲಾದ ಸಾಂಬಾರು ಪ್ರಸಿದ್ಧ ದ್ವೀಪಗಳಿಗೆ ಪ್ರವೇಶವನ್ನು ಮಾಡ್ತಾರೆ. ಮೊದಲಾದ ಹಲವಾರು ಕಡೆಗಳಲ್ಲಿ ತಮ್ಮ ಕೋಟೆಗಳನ್ನು ಸ್ಥಾಪನೆ ಮಾಡ್ತಾರೆ. ಆ ರೀತಿ ಮಾಡೋದ್ರಿಂದ ಪೋರ್ಚುಗೀಸರ ಒಂದು ಏಕಸ್ವಾಮ್ಯ ಏನಿದೆ ಅದನ್ನು ಮುರಿತಾರೆ. ಮುಂದೆ ಡಚ್ ಆದಮೇಲೆ ಇಂಗ್ಲೀಷರು ಮತ್ತು ಫ್ರೆಂಚರ ಪೈಪೋಟಿ
ಸ್ಟಾರ್ಟ್ ಆಗುತ್ತೆ. ಅದನ್ನು ಎದುರಿಸಲಾಗದೆ ಏನು ಮಾಡ್ತಾರೆ, ಡಚ್ಚರು ಅಲ್ಲಿಂದ ಹೊರಡ್ತಾರೆ ಭಾರತ ದೇಶದಿಂದ. ಇನ್ನು ನೆಕ್ಸ್ಟ್ ಬರೋದು ಇಂಗ್ಲಿಷರು. ಇಂಗ್ಲೆಂಡಿನ ಎಲಿಜಬೆತ್ ರಾಣಿಯು ಸಾಮಾನ್ಯ ಶಕೆ 1600 ಡಿಸೆಂಬರ್ 31ರಂದು ಇಂಗ್ಲಿಷ್ ಈಸ್ಟ್ ಇಂಡಿಯಾ ಕಂಪನಿಗೆ ಪೂರ್ವ ದೇಶಗಳೊಂದಿಗೆ ವ್ಯಾಪಾರವನ್ನು ನಡೆಸಲು 15 ವರ್ಷಗಳ ಕಾಲ ಪರವಾನಗಿಯನ್ನು ನೀಡ್ತಾರೆ, ಪರ್ಮಿಷನನ್ನು ನೀಡ್ತಾರೆ. 15 ವರ್ಷ ವ್ಯಾಪಾರ ಮಾಡ್ಬೋದು ಅಂಥೇಳಿ. ಯಾವಾಗ? 1600ನೇ ಇಸ್ವಿಯಲ್ಲಿ. ಈ ಕಂಪನಿಯು 1613ರಲ್ಲಿ ಔಪಚಾರಿಕವಾಗಿ ವ್ಯಾಪಾರವನ್ನು ಆರಂಭ ಮಾಡುತ್ತೆ. ಕಂಪನಿಗೆ ಮೊಘಲ್ ಸಾಮ್ರಾಟನಾದ ಜಹಾಂಗೀರ ಏನು ಮಾಡ್ತಾನೆ, ಸೂರತ್ನಲ್ಲಿ ಮೊದಲ ಫ್ಯಾಕ್ಟ್ರಿ ಅಥವಾ ವೇರ್ ಹೌಸನ್ನು ತೆರೆಯಲು ಏನು ಮಾಡ್ತಾನೆ, ಪರ್ಮಿಷನನ್ನು ಕೊಡ್ತಾನೆ. ಯಾರು ಮೊದಲು ಪರ್ಮಿಷನ್ ಕೊಟ್ಟಿದ್ದು ಅಂತ ಕೇಳ್ತಾರೆ. ಯಾರು? ರಾಜ ಜಹಾಂಗೀರ್, ಮೊಘಲ್ ಸಾಮ್ರಾಟ. 1617ರಲ್ಲಿ ಇಂಗ್ಲೆಂಡಿನ ರಾಜ 1ನೇ ಜೇಮ್ಸ್ನ ರಾಯಭಾರಿಯಾಗಿ ಜಹಾಂಗೀರನ ಆಸ್ಥಾನಕ್ಕೆ ಸರ್ ಥಾಮಸ್ ರೋ ಬರ್ತಾನೆ. ಯಾರು? ಜಹಾಂಗೀರನ ಆಸ್ಥಾನಕ್ಕೆ ಮೊದಲು ಬಂದಂತಹ ರಾಯಭಾರಿ ಯಾರು ಅಂತ ಕೇಳ್ತಾರೆ. ಅದುವೇ ಯಾರು? ಥಾಮಸ್ ರೋ. ಯಾವ ರಾಜನ ರಾಯಭಾರಿಯಾಗಿರ್ತಾನೆ ಅವನು? ಇಂಗ್ಲೆಂಡಿನ ರಾಜ 1ನೇ ಜೇಮ್ಸ್. ಇವನು ಜಹಾಂಗೀರ್ನಿಂದ ಮೊಘಲ್ ಸಾಮ್ರಾಜ್ಯದ ಕೆಲವೆಡೆ ಫ್ಯಾಕ್ಟರಿಗಳನ್ನು ಸ್ಥಾಪಿಸಲು ಅನುಮತಿಯನ್ನು ಪಡಿತಾನೆ. ಯಾರಿಂದ? ಜಹಾಂಗೀರ್ನಿಂದ. ಅದರಂತೆ ಎಲ್ಲ ಕಡೆ ತಮ್ಮ ಫ್ಯಾಕ್ಟರಿಯನ್ನು ನಿರ್ಮಾಣ ಮಾಡ್ತಾರೆ. 1639ರಲ್ಲಿ ಚಂದ್ರಗಿರಿಯ ರಾಜನಿಂದ ಮದ್ರಾಸ್ನಲ್ಲಿ ಭೂಮಿಯನ್ನು ಪಡೆದು ಸೇಂಟ್ ಜಾರ್ಜ್ ಫೋರ್ಟ್ ಎಂಬ ಬಲಿಷ್ಠ ಕೋಟೆಯನ್ನು ಕಟ್ತಾರೆ. ಯಾವಾಗ? 1639ರಲ್ಲಿ. ಯಾವ ರಾಜ? ಚಂದ್ರಗಿರಿಯ ರಾಜ. ಎಲ್ಲಿ? ಮದ್ರಾಸ್ನ ಭೂಮಿಯಲ್ಲಿ ಏನನ್ನು ಕಟ್ತಾರೆ? ಜಾರ್ಜ್ ಫೋರ್ಟನ್ನು, ಕೋಟೆಯನ್ನು ಕಟ್ತಾರೆ. ಇಂಗ್ಲೆಂಡಿನ ರಾಜಕುಮಾರ 2ನೇ ಚಾರ್ಲ್ಸ್ನು ಬಾಂಬೆಯನ್ನು 1668ರಲ್ಲಿ ಕಂಪನಿಗೆ ವಾರ್ಷಿಕ 10 ಪೌಂಡುಗಳ ಬಾಡಿಗೆಗೆ ವಹಿಸಿಕೊಡ್ತಾನೆ. ಬ್ರಿಟಿಷರು 1690ರ ದಶಕದಲ್ಲಿ ಬಂಗಾಳದ ರಾಜ್ಯಪಾಲನಿಂದ ಹೂಗ್ಲಿ ನದಿ ದಂಡೆಯ ಮೇಲೆ ಸುತ್ತನುತಿ ಕಲ್ಕತ್ತಾ ಮತ್ತು ಗೋವಿಂದಪುರ ಎಂಬ 3 ಹಳ್ಳಿಗಳನ್ನು ಖರೀದಿಸಿ ಫೋರ್ಟ್ ವಿಲಿಯಂ ಎಂಬ ಕೋಟೆಯನ್ನು ಕಟ್ತಾರೆ. ಯಾವಾಗ ಅಂತ ಕೇಳ್ತಾರೆ? ಅದು 1690ರಲ್ಲಿ. ಏನನ್ನು ಕಟ್ತಾರೆ? ಫೋರ್ಟ್ ವಿಲಿಯಂ ಕೋಟೆಯನ್ನು ಕಟ್ತಾರೆ. ಇದರ ಸುತ್ತ ಕಲ್ಕತ್ತಾ ನಗರ ಬೆಳೆಯುತ್ತೆ. 17ನೇ ಶತಮಾನದ ಅಂತ್ಯದ ವೇಳೆಗೆ ಇಂಗ್ಲಿಷರು ಮದ್ರಾಸ್, ಬಾಂಬೆ ಮತ್ತು ಕಲ್ಕತ್ತಾಗಳನ್ನು ತಮ್ಮ ಪ್ರೆಸಿಡೆನ್ಸಿ ಕೇಂದ್ರಗಳನ್ನು ಮಾಡಿಕೊಳ್ತಾರೆ. 18ನೇ ಶತಮಾನದ ಉತ್ತರಾರ್ಧದಲ್ಲಿ ಇಂಗ್ಲಿಷರು ಕಲ್ಕತ್ತಾವನ್ನು ತಮ್ಮ ರಾಜಧಾನಿಯನ್ನಾಗಿ ಮಾಡಿಕೊಂಡರು. 18ನೇ ಶತಮಾನದಲ್ಲಿ ಏನು ಮಾಡ್ತಾರೆ? ಇಂಗ್ಲಿಷರು ಕಲ್ಕತ್ತಾವನ್ನು ರಾಜಧಾನಿಯನ್ನಾಗಿ ಮಾಡಿಕೊಳ್ತಾರೆ. ಕಲ್ಕತ್ತಾ ಅಂದರೆ ವೆಸ್ಟ್ ಬೆಂಗಾಲ್ನ ಕ್ಯಾಪಿಟಲ್ ಸಿಟಿ. ತಮ್ಮ ಅಧೀನದಲ್ಲಿದ್ದ ಪ್ರದೇಶಗಳಲ್ಲಿ ತಮ್ಮದೇ ನಾಗರಿಕ ಮತ್ತು ಅಪರಾಧ ಕಾನೂನುಗಳನ್ನು ಜಾರಿಗೆ ತರ್ತಾರೆ. ಯಾವ್ಯಾವ ಪ್ರದೇಶ ತಮ್ಮ ಅಧೀನದಲ್ಲಿರುತ್ತೋ ಅಲ್ಲೆಲ್ಲ ಏನು ಮಾಡ್ತಾರೆ? ಕೋಡ್ಸ್, ಸಿವಿಲ್ ಆ್ಯಂಡ್ ಕ್ರಿಮಿನಲ್ ಪ್ರೊಸೀಜರ್ ಕೋಡ್ಸ್ಗಳನ್ನು ತರ್ತಾ ಹೋಗ್ತಾರೆ. ಇನ್ನು ಅವರ ನಂತರ ಬಂದಂಥವರೇ ಫ್ರೆಂಚರು. 1664ರಲ್ಲಿ ಕಂಪನಿಯನ್ನು ಆರಂಭ ಮಾಡ್ತಾರೆ. 1668ರಲ್ಲಿ ಕೋಟೆಯನ್ನು ಸೂರತ್ನಲ್ಲಿ ಆರಂಭ ಮಾಡ್ತಾರೆ. ಅಂದರೆ ತಮ್ಮ ರಕ್ಷಣೆಗೆ ಮಾಡಿಕೊಳ್ಳುವಂಥ ಒಂದು ಕೋಟೆ ಥರ. ನಂತರ ಏನು ಮಾಡ್ತಾರೆ? ಹಲವಾರು ಪ್ರದೇಶದಲ್ಲಿ ಹಲವಾರು ಕೇಂದ್ರಗಳನ್ನು ಸ್ಥಾಪನೆ ಮಾಡ್ತಾರೆ. ಇನ್ನು ಫ್ರೆಂಚರು 1674ರಲ್ಲಿ ವಾಲಿಕೊಂಡಪುರಂನ ಸ್ಥಳೀಯ ಮುಸ್ಲಿಂ ಅಧಿಕಾರಿಗಿಂದ ಒಂದು ಹಳ್ಳಿಯನ್ನು ಪಡಿತಾರೆ. ಕ್ರಮೇಣ ಇದನ್ನೇ ದೊಡ್ಡ ವ್ಯಾಪಾರ ಕೇಂದ್ರವಾಗಿ ಮಾರ್ಪಡಿಸಿ ರಾಜಧಾನಿಯನ್ನಾಗಿ ಮಾಡಿಕೊಳ್ತಾರೆ. ಅದೇ ಪುದುಚೇರಿ ಅಥವಾ ಪಾಂಡಿಚೇರಿ. ಫ್ರೆಂಚರ ಮೇನ್ ವ್ಯಾಪಾರ ಕೇಂದ್ರ ಯಾವುದು ಅಂತ ಕೇಳ್ತಾರೆ. ಅದುವೇ ಯಾವುದು? ಪುದುಚೇರಿ ಅಥವಾ ಪಾಂಡಿಚೇರಿ. ಇದು ಫ್ರೆಂಚರು ಭಾರತ ತೊರೆದು ಹೋಗುವವರೆಗೆ ಅವರ ರಾಜಧಾನಿಯಾಗಿತ್ತು. ಅವರ ರಾಜಧಾನಿಯಲ್ಲಿ ಯಾವುದೇ ಬದಲಾವಣೆ ಮಾಡಲಿಲ್ಲ. ಕೊನೆಯವರೆಗೂ ಪಾಂಡಿಚೇರಿಯನ್ನೇ ತಮ್ಮ ರಾಜಧಾನಿಯನ್ನಾಗಿ ಇಟ್ಟುಕೊಂಡಿದ್ದರು. ಪಾಂಡಿಚೇರಿಯ ಗವರ್ನರ್ ಆಗಿ ಬಂದ ಡ್ಯೂಪ್ಲೆ ಎಂಬ ಮಹತ್ವಾಕಾಂಕ್ಷಿ ಅಧಿಕಾರಿಯು ದಕ್ಷಿಣ ಭಾರತದಲ್ಲಿ ಫ್ರೆಂಚರ ಆಧಿಪತ್ಯವನ್ನು ಸ್ಥಾಪಿಸಲು ಹವಣಿಸಿದನು. ಡ್ಯೂಪ್ಲೆ ಎಂಬ ಮಹತ್ವಾಕಾಂಕ್ಷಿ ಅಧಿಕಾರಿಯು ದಕ್ಷಿಣ ಭಾರತದಲ್ಲಿ ಫ್ರೆಂಚರ ಆಧಿಪತ್ಯವನ್ನು ಸ್ಥಾಪಿಸಲು ಹವಣಿಸ್ತಾನೆ. ಇದು ಇಂಗ್ಲಿಷರೊಡನೆ ಸಂಘರ್ಷಕ್ಕಿಳಿದು ಕರ್ನಾಟಿಕ್ ಯುದ್ಧಗಳಿಗೆ ಕಾರಣ ಆಗುತ್ತೆ. ಬ್ರಿಟಿಷರು ಮತ್ತು ಫ್ರೆಂಚರ ನಡುವೆ ಯಾವ ರೀತಿ ಪ್ರತಿಸ್ಪರ್ಧೆ ಇತ್ತು ಅನ್ನೋದನ್ನು ನೋಡೋಣ. ಇದು ಪೋರ್ಚುಗೀಸರು ಮತ್ತು ಡಚ್ಚರು ಆಲ್ಮೋಸ್ಟ್ ಬ್ರಿಟಿಷರ ಮತ್ತು ಫ್ರೆಂಚರ ಪೈಪೋಟಿಯನ್ನು ಎದುರಿಸಲಿಕ್ಕಾಗದೆ ಹಿಂದೆ ಸರಿತಾರೆ.
ಆದರೆ ಅಂತಿಮವಾಗಿ ಉಳಿದವರು ಬ್ರಿಟಿಷರು ಹಾಗೂ ಫ್ರೆಂಚರು ಮಾತ್ರ. ಯಾರು ಹೆಚ್ಚು ಇಬ್ಬರಲ್ಲಿ ಅಂತ ನೋಡೋದಾದರೆ ಈ ಸಂದರ್ಭದಲ್ಲಿ ಏನಾಗುತ್ತಪ್ಪ ಅಂತಂದರೆ ಹೈದರಾಬಾದ್ ಸಂಸ್ಥಾನ ಮತ್ತು ಕರ್ನಾಟಕ ಅಂದರೆ ತಮಿಳುನಾಡಿನ ಒಂದು ಭಾಗ ರಾಜಕೀಯ ಅಸ್ಥಿರತೆಯನ್ನು ಲಾಭ ಪಡೆಯಲು ಫ್ರೆಂಚರು ಮತ್ತು ಬ್ರಿಟಿಷರು ಯತ್ನ ಮಾಡ್ತಾರೆ. ಅದರ ಪರಿಣಾಮವಾಗಿ ಏನಾಗುತ್ತೆ ಅಂತಂದರೆ ಕರ್ನಾಟಕ ಯುದ್ಧಗಳು ನಡೀತವೆ. ಟೋಟಲ್ ಆಗಿ 3 ಕರ್ನಾಟಕ ಯುದ್ಧ ನಡೆಯುವಂಥದ್ದು. 1724ರಲ್ಲಿ ಹೈದರಾಬಾದ್ ಸಂಸ್ಥಾನವನ್ನು ಅಸಫ್ ಜಾ ಸ್ಥಾಪನೆ ಮಾಡ್ತಾನೆ. 1724ರಲ್ಲಿ ಹೈದರಾಬಾದ್ ಸಂಸ್ಥಾನವನ್ನು ಅಸಫ್ ಜಾ ಸ್ಥಾಪನೆ ಮಾಡ್ತಾನೆ. ಇವನ ಅಧೀನದಲ್ಲಿ ಕರ್ನಾಟಕ ಪ್ರಾಂತ್ಯವನ್ನು ಆಳುತ್ತಿದ್ದ ದೋಸ್ತ್ ಅಲಿ ಎಂಬಾತನು ಅಸಫ್ ಜಾಗೆ ನಿಷ್ಠನಾಗಿ ಏನೂ ಇರ್ತಾ ಇರಲಿಲ್ಲ. 1740ರಲ್ಲಿ ಮರಾಠರು ಕರ್ನಾಟಕ ಪ್ರಾಂತ್ಯವನ್ನು ಲೂಟಿ ಮಾಡಿ ದೋಸ್ತ್ ಅಲಿಯನ್ನು ಕೊಂದು ಅವನ ಅಳಿಯ ಚಂದಾ ಸಾಹೇಬ್ನನ್ನು ಸತಾರದಲ್ಲಿ ಸೆರೆಯಲ್ಲಿಡ್ತಾರೆ. ಆಗ ಅಸಫ್ ಜಾ ತನ್ನ ನಂಬಿಕಸ್ಥ ವ್ಯಕ್ತಿಯಾದ ಅನ್ವರುದ್ದೀನನ್ನು ಕರ್ನಾಟಕದ ನವಾಬನನ್ನಾಗಿ ನೇಮಿಸ್ತಾನೆ. ಯಾರನ್ನ? ಅನ್ವರುದ್ದೀನನ್ನು. ಮೊದಲ ಕರ್ನಾಟಕ ಯುದ್ಧ 1746ರಿಂದ 48ರವರೆಗೆ 4 ವರ್ಷ ಕಾಲ ನಡೆಯುತ್ತೆ. ಯಾಕೆ ನಡೆಯುತ್ತೆ ಅಂತ ನೋಡೋಣ. ಡ್ಯೂಪ್ಲೆಯ ಕೋರಿಕೆಯ ಮೇರೆಗೆ ಲಾರ್ಬೋಡಿನಾ ಎಂಬ ಫ್ರೆಂಚ್ ಸೇನಾ ಮುಖ್ಯಸ್ಥನು ಮಾರಿಷಸ್ನಿಂದ ಬಂದು ಬ್ರಿಟಿಷರಿಂದ ಮದ್ರಾಸನ್ನು ವಶಪಡಿಸಿಕೊಳ್ತಾನೆ. ಯಾರು? ಫ್ರೆಂಚ್ನ ಸೇನಾ ಮುಖ್ಯಸ್ಥ. ಯಾರು ಕರೆಸ್ಕೊಳ್ತಾರೆ? ಡ್ಯೂಪ್ಲೆ ಕರೆಸ್ಕೊಳ್ತಾನೆ. ಏನನ್ನು ವಶಪಡಿಸ್ಕೊಳ್ತಾನೆ? ಮದ್ರಾಸನ್ನು. ಆಗ ಅಸಹಾಯಕರಾದ ಬ್ರಿಟಿಷರು ಕರ್ನಾಟಕ ನವಾಬನಾದ ಅನ್ವರುದ್ದೀನಲ್ಲಿ ಮೊರೆ ಇಡ್ತಾರೆ. ಅನ್ವರುದ್ದೀನ್ ಯಾರು? ಕರ್ನಾಟಕದ ನವಾಬ, ತಮಿಳುನಾಡಿನ ಒಂದು ಭಾಗದ ನವಾಬ. ಅವರ ಹೆಲ್ಪನ್ನು ತಗೊಳ್ತಾರೆ. ಯಾರು? ಬ್ರಿಟಿಷರು. ಮದ್ರಾಸ್ನಿಂದ ಫ್ರೆಂಚರನ್ನು ಹೊರಗಟ್ಟಲು ಅನ್ವರುದ್ದೀನ್ ಕಳಿಸಿಕೊಟ್ಟ ಸೇನೆ ಸೋತ್ ಹೋಗುತ್ತೆ. ಆದರೆ ಆ ಪ್ರಯತ್ನ ಏನಿದೆ ಅದು ಫಲಕಾರಿ ಆಗಲ್ಲ. ಕೊನೆಗೆ ಲಾರ್ಬೋಡಿನನು ಡ್ಯೂಪ್ಲೆಗೆ ತಿಳಿಸದೆ ಬ್ರಿಟಿಷರಿಂದ ಹಣ ಪಡೆದು ಮದ್ರಾಸನ್ನು ಬಿಟ್ಟುಕೊಟ್ಟು ಮಾರಿಷಸ್ಗೆ ಹೊರಟೋಗ್ತಾನೆ. ಆದರೆ ಈ ಅಂತರ್ ಕಲಹದಿಂದ ಏನಾಗತ್ತಪ್ಪ ಅಂತಂದರೆ ಡ್ಯೂಪ್ಲೆಗೆ ಗೊತ್ತಾಗದೇನೆ ಲಾರ್ಬೋಡಿನ್ ಮೋಸ ಮಾಡ್ತಾನೆ. ಹೇಗೆ ಮೋಸ ಮಾಡ್ತಾನೆ? ತಾನು ವಶಪಡಿಸಿಕೊಂಡಿದ್ದಂತಹ ಮದ್ರಾಸನ್ನು ಹಣವನ್ನು ಪಡೆದು ಏನು ಮಾಡ್ತಾನೆ? ಬ್ರಿಟಿಷರಿಗೆ ಕೊಟ್ಟು ಬಿಡ್ತಾನೆ. ಅದು ಡ್ಯೂಪ್ಲೆಗೆ ತುಂಬ ಕೋಪ ತರಿಸುತ್ತೆ. ಆದರೆ ಮದ್ರಾಸನ್ನು ಮತ್ತೆ ಪಡೆಯುವ ಯತ್ನ ಮಾಡಿದರೂ ಕೂಡ ಅದೇನಾಗುತ್ತೆ? ಫೇಲ್ಯೂರ್ ಆಗುತ್ತೆ. ಅಂತಿಮವಾಗಿ ಈ ಯುದ್ಧವು ಯುರೋಪ್ನಲ್ಲಿ ಪ್ರಿನ್ಸ್ ಮತ್ತು ಇಂಗ್ಲೆಂಡಿನ ನಡುವೆ ಆದ ಆಕ್ಸ್ಲಾ ಚಾಪೆಲ್ ಒಪ್ಪಂದದೊಂದಿಗೆ ಮುಕ್ತಾಯ ಆಗುತ್ತೆ. ಏನು ಕೊಟ್ಟಿದ್ದಾರೆ ನಿಮಗಿದು ತಿಳಿದಿರಲಿ ಅಂತ. ಇದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಈ ಥರ ಬಾಕ್ಸ್ನಲ್ಲಿ ಕೊಟ್ಟಿರುವಂಥ ಅಂಶಗಳನ್ನೆಲ್ಲ ನಾವು ನೋಟ್ ಮಾಡಿಕೊಂಡು ಪದೇ ಪದೇ ಓದಿ ನಮ್ಮ ಮಸ್ತಕದಲ್ಲಿ ಹಾಗೆ ಇಟ್ಕೊಳ್ಬೇಕಾಗತ್ತೆ. ತುಂಬ ಇಂಪಾರ್ಟೆಂಟ್. ಹೈದರಾಬಾದ್ ಸಂಸ್ಥಾನದ ನಿಜಾಮನಾದ ಅಸಫ್ ಜಾ 1748ರಲ್ಲಿ ಮರಣ ಹೊಂದ್ತಾನೆ. ಸಿಂಹಾಸನಕ್ಕಾಗಿ ಅವನ ಮಗನಾದ ನಾಜಿರ್ ಜಂಗ್ ಮತ್ತು ಅವನ ಮಗಳ ಮಗನಾದ ಮುಜಫರ್ ಜಂಗ್ ನಡುವೆ ಗಲಾಟೆ ಆರಂಭ ಆಗುತ್ತೆ. ಯಾರ ನಡುವೆ? ನಾಜಿರ್ ಜಂಗ್ ಮತ್ತು ಮುಜಾಫರ್ ಜಂಗ್. ಅತ್ತ ಕರ್ನಾಟಕದಲ್ಲಿ ಚಂದಾ ಸಾಹೇಬ್ ಮತ್ತು ಅನ್ವರುದ್ದೀನನ ನಡುವೆ ಸಿಂಹಾಸನಕ್ಕಾಗಿ ಕಿತ್ತಾಟ ಆರಂಭ ಆಗಿರುತ್ತೆ. ಎಲ್ಲಿ? ಕರ್ನಾಟಕಕ್ಕೆ. ಯಾವಿಬ್ಬರ ನಡುವೆ? ಚಂದಾ ಸಾಹೇಬ್ ಮತ್ತು ಅನ್ವರುದ್ದೀನನ ನಡುವೆ. ಆಗ ಫ್ರೆಂಚರು ಹೈದರಾಬಾದಿನಲ್ಲಿ ಮುಜಾಫರ್ ಜಂಗನಿಗೂ ಕರ್ನಾಟಕನಲ್ಲಿ ಚಂದಾ ಸಾಹೇಬನಿಗೂ ಬೆಂಬಲವನ್ನು ನೀಡ್ತಾ ಹೋಗ್ತಾರೆ. ಇದಕ್ಕೆ ಪ್ರತಿಯಾಗಿ ಬ್ರಿಟಿಷರು ನಾಜಿರ್ ಜಂಗನಿಗೂ ಮತ್ತು ಅನ್ವರುದ್ದೀನಿಗೂ ಬೆಂಬಲವನ್ನು ನೀಡ್ತಾ ಹೋಗ್ತಾರೆ. 1749ರಲ್ಲಿ ಚಂದಾ ಸಾಹೇಬ್, ಮುಜಾಫರ್ ಜಂಗ್ ಮತ್ತು ಫ್ರೆಂಚರ ಪಡೆಗಳು ಒಂದಾಗಿ ಅನ್ವರುದ್ದೀನನ್ನು ಅಂಬೂರ್ ಕದನದಲ್ಲಿ ಕೊಲ್ತಾರೆ. ಅನ್ವರುದ್ದೀನನ್ನು ಯಾರು ಸಪೋರ್ಟ್ ಮಾಡ್ತಿರ್ತಾರೆ? ಬ್ರಿಟಿಷರು ಸಪೋರ್ಟ್ ಮಾಡ್ತಿರ್ತಾರೆ. ಆದರೆ ಈ 3 ಜನ ಯಾರು? ಚಂದಾ ಸಾಹೇಬ್, ಮುಜಾಫರ್ ಜಂಗ್ ಮತ್ತು ಫ್ರೆಂಚರು ಕೂಡಿ ಏನು ಮಾಡ್ತಾರೆ? ಅನ್ವರುದ್ದೀನನ್ನು ಕೊಲೆ ಮಾಡ್ತಾರೆ. ಯಾವಾಗ? 1749ರಲ್ಲಿ. ಪರಿಣಾಮವಾಗಿ ಚಂದಾ ಸಾಹೇಬ್ ಕರ್ನಾಟಕದ ನವಾಬನಾಗ್ತಾನೆ. ಅನ್ವರುದ್ದೀನನ ಮಗನಾದ ಮೊಹಮ್ಮದ್ ಅಲಿಯು ಬ್ರಿಟಿಷರ ನೆರವಿನಿಂದ ತಿರುಚನಾಪಳ್ಳಿಯಲ್ಲಿ ನೆಲೆ ನಿಲ್ತಾನೆ.
ಅತ್ತ ಹೈದರಾಬಾದಿನಲ್ಲಿ ಮುಜಫರ್ ಜಂಗನು ಚಂದಾ ಸಾಹೇಬ್ ಮತ್ತು ಫ್ರೆಂಚರ ಸಹಾಯದಿಂದ ನಾಜಿರ್ ಜಂಗ್ನನ್ನ ಕೊಂದು ನಿಜಾಮನಾದರೂ ಕೂಡ ಸ್ವಲ್ಪ ದಿನಗಳಲ್ಲಿಯೇ ಏನಾಗ್ತಾನೆ, ಅವನು ಕೂಡ ಹತ್ಯೆಗೀಡಾಗ್ತಾನೆ. ಯಾರು? ಮುಜಫರ್ ಜಂಗ್. ಯಾರ ಪರ ಇರ್ತಾನೆ ಅವನು ಅಂದರೆ ಫ್ರೆಂಚ್ ಅವನನ್ನು ಸಪೋರ್ಟ್ ಮಾಡ್ತಾ ಇರ್ತಾರೆ. ಅವನೇನು ಮಾಡ್ತಾನೆ, ಚಂದಾ ಸಾಹೇಬ್ ಮತ್ತು ನಾಜಿರ್ ಜಂಗ್ ಅಂದರೆ ಯಾರು ಬ್ರಿಟಿಷರು ಸಪೋರ್ಟ್ ಮಾಡ್ತಿರ್ತಾರಲ್ಲ ನಾಜಿರ್ ಜಂಗ್, ಅವನನ್ನು ಕೊಲೆ ಮಾಡಿ ನಿಜಾಮ ಆಗ್ತಾನೆ. ಆದರೆ ಅವನು ಕೂಡ ಹತ್ಯೆಗೆ ಈಡಾಗ್ತಾನೆ. ಅವನ ಸ್ಥಾನಕ್ಕೆ ಫ್ರೆಂಚರು ಅಸಫ್ ಜಾನ್ ಇನ್ನೊಬ್ಬ ಮಗನಾದ ಸಲಾಬತ್ ಜಂಗನ್ನ ನಿಜಾಮನನ್ನಾಗಿ ಮಾಡ್ತಾರೆ. ಎರಡನೇ ಕರ್ನಾಟಕ ಯುದ್ಧ ಏನಕ್ಕಾಯ್ತು ನೋಡೋಣ. ಅದು 1749ರಿಂದ 54ರವರೆಗೆ ನಡೆಯುವಂಥದ್ದು. ಬದಲಾದ ಸನ್ನಿವೇಶದಲ್ಲಿ ಫ್ರೆಂಚರು ಅಸಫ್ ಜಾನ್ ಮತ್ತೊಬ್ಬ ಮಗನಾದ ಸಲಾಬತ್ ಜಂಗ್ನನ್ನ ನಿಜಾಮನನ್ನಾಗಿ ಮಾಡ್ತಾರೆ. ಅವನ ರಕ್ಷಣೆಗಾಗಿ ಆಸ್ಥಾನದಲ್ಲಿ ಫ್ರೆಂಚರು ತಮ್ಮ ಸೈನ್ಯ ಸಹಿತ ಬುಸ್ಸಿ ಎಂಬ ಅಧಿಕಾರಿಯನ್ನು ನೇಮಕ ಮಾಡ್ತಾರೆ. ಮತ್ತೊಂದು ಕಡೆ ಫ್ರೆಂಚರ ಬೆಂಬಲದಿಂದ ಚಂದಾ ಸಾಹೇಬನು ಕರ್ನಾಟಕನ ನವಾಬನಾಗ್ತಾನೆ. ಆದರೆ ಇಂಗ್ಲಿಷ್ ಈಸ್ಟ್ ಇಂಡಿಯಾ ಕಂಪನಿಯ ಅಧಿಕಾರಿ ರಾಬರ್ಟ್ ಕ್ಲೈವ್ ಏನಿರ್ತಾನೆ, ಕರ್ನಾಟಕದ ರಾಜಧಾನಿ ಆರ್ಕಾಟಿನ ಮೇಲೆ ಆಕ್ರಮಣ ಮಾಡಿ ಫ್ರೆಂಚ್ ಮತ್ತು ಚಂದಾ ಸಾಹೇಬ್ನನ್ನು ಸೋಲಿಸ್ತಾನೆ. ಯಾರು? ರಾಬರ್ಟ್ ಕ್ಲೈವ್. ಅಂತಿಮವಾಗಿ ಈ ಯುದ್ಧದಲ್ಲಿ ಚಂದಾ ಸಾಹೇಬ್ನನ್ನು ಬಂಧಿಸಿ ಹತ್ಯೆ ಮಾಡ್ತಾರೆ. ಅವನ ಸ್ಥಾನಕ್ಕೆ ಬ್ರಿಟಿಷರು ಅನ್ವರುದ್ದೀನನ ಮಗನಾದ ಮೊಹಮ್ಮದ್ ಅಲಿಯನ್ನ ನವಾಬನನ್ನಾಗಿ ನೇಮಕ ಮಾಡ್ತಾರೆ. ಕೊನೆಗೆ ಎರಡನೆಯ ಕರ್ನಾಟಕ ಯುದ್ಧ ಪಾಂಡಿಚೇರಿ ಒಪ್ಪಂದದೊಂದಿಗೆ ಮುಕ್ತಾಯ ಆಗುತ್ತೆ. ಇದು ವೆರಿ ವೆರಿ ಇಂಪಾರ್ಟೆಂಟ್. ಮೊದಲನೇ ಕರ್ನಾಟಕ ಯುದ್ಧ ಆಕ್ಸ್ಲಾ ಚಾಪಲ್ನಿಂದ ಎಂಡ್ ಆದರೆ ಎರಡನೇ ಕರ್ನಾಟಕ ಯುದ್ಧ ಪಾಂಡಿಚೇರಿ ಒಪ್ಪಂದದಿಂದ ಮುಕ್ತಾಯ ಆಗುವಂಥದ್ದು. ಫ್ರೆಂಚರು ಡ್ಯೂಪ್ಲಿಯನ್ನು ಹಿಂದಕ್ಕೆ ಕರೆಸಿಕೊಳ್ತಾರೆ. ಈ ಯುದ್ಧವು ಫ್ರೆಂಚರಿಗೆ ರಾಜಕೀಯ ಹಿನ್ನಡೆಯನ್ನು ನೀಡುತ್ತೆ, ಬ್ರಿಟಿಷರ ಒಂದು ಪವರನ್ನು ಬಲಿಷ್ಠಗೊಳಿಸುತ್ತೆ. ಇನ್ನು ಮೂರನೇ ಕರ್ನಾಟಕ ಯುದ್ಧ 1756ರಿಂದ 1763ರವರೆಗೆ ಸುಮಾರು 7 ವರ್ಷಗಳ ಕಾಲ. ಫ್ರೆಂಚಿಂದ ಕೌಂಟ್ ಡಿ ಲಾಲಿ ಅನ್ನುವಂತಹ ವ್ಯಕ್ತಿ 1760ರಲ್ಲಿ ವಾಂಡಿವಾಶ್ ಕೋಟೆಗೆ ಮುತ್ತಿಗೆ ಹಾಕಲು ಪ್ರಯತ್ನ ಮಾಡ್ತಾನೆ. ಯಾರು? ಫ್ರೆಂಚ್ ಕಡೆಯವ. ಈ ನಿರ್ಣಾಯಕ ವಾಂಡಿವಾಶ್ ಕದನದಲ್ಲಿ ಬ್ರಿಟಿಷ್ ಸೇನಾಧಿಕಾರಿ ಸರ್ ಐರ್ಕೂಟನು ಫ್ರೆಂಚರನ್ನು ಸೋಲಿಸ್ತಾನೆ, ಜೊತೆಗೆ ಬುಸ್ಸಿಯನ್ನು ಸೆರೆ ಹಿಡಿತಾನೆ. ಲಾಲಿಯು ತಪ್ಪಿಸಿಕೊಂಡು ಪಾಂಡಿಚೇರಿಯಲ್ಲಿ ತಲೆಮರೆಸಿಕೊಳ್ತಾನೆ. ಅಂತಿಮವಾಗಿ ಐರ್ಕೂಟನು ಪಾಂಡಿಚೇರಿಗೂ ಮುತ್ತಿಗೆ ಹಾಕಿದಾಗ ಲಾಲಿಯು 1761ರಲ್ಲಿ ಬೇಷರತ್ತಾಗಿ ಶರಣಾಗ್ತಾನೆ. ಏನೂ ಷರತ್ತೇ ಇಲ್ಲದೆ ಏನಾಗ್ತಾನೆ? ಶರಣಾಗತನಾಗ್ತಾನೆ. ಯಾರು? ಕೌಂಟ್ ಡಿ ಲಾಲಿ. ಕರ್ನಾಟಕ ಯುದ್ಧಗಳ ಪರಿಣಾಮವಾಗಿ ಫ್ರೆಂಚರು ಭಾರತದಲ್ಲಿ ತಮ್ಮ ಎಲ್ಲ ನೆಲೆಗಳನ್ನು ಕಳೆದುಕೊಳ್ತಾರೆ. ಆದರೂ ಕೂಡ 1763ರಲ್ಲಿ ನಡೆದ ಪ್ಯಾರಿಸ್ ಒಪ್ಪಂದದ ಪ್ರಕಾರ ಫ್ರೆಂಚರಿಗೆ ಪಾಂಡಿಚೇರಿಯನ್ನು ಹಿಂದಿರುಗಿಸಲಾಗುತ್ತೆ. ಯಾವ ಒಪ್ಪಂದ ಅಂತ ಕೇಳ್ತಾರೆ? ಪ್ಯಾರಿಸ್ ಒಪ್ಪಂದ. ಯಾವಾಗ ನಡೆದಿರುತ್ತೆ? 1763ರಲ್ಲಿ. ಅದರ ಪ್ರಕಾರ ಏನು ಮಾಡ್ತಾರೆ? ಪಾಂಡಿಚೇರಿಯನ್ನು ಮಾತ್ರ ಏನು ಮಾಡ್ತಾರೆ? ಹಿಂದಿರುಗಿಸ್ತಾರೆ. ಈ ಬೆಳವಣಿಗೆಗಳೊಂದಿಗೆ ದಕ್ಷಿಣ ಭಾರತದಲ್ಲಿ ಫ್ರೆಂಚರು ಮೂಲೆ ಗುಂಪಾಗ್ತಾರೆ. ಹಾಗೆ ಬ್ರಿಟಿಷರು ತಮ್ಮ ಇತರ ಯುರೋಪಿಯನ್ ಪ್ರತಿಸ್ಪರ್ಧಿಗಳನ್ನು ದಮನ ಮಾಡಿ ದಕ್ಷಿಣ ಭಾರತವನ್ನು ಗೆಲ್ಲುವ ಕಾರ್ಯದಲ್ಲಿ ಮಗ್ನರಾಗ್ತಾರೆ. ರಾಬರ್ಟ್ ಕ್ಲೈವ್ ಬಗ್ಗೆ ನೋಡೋಣ. ಇವರು ಬ್ರಿಟಿಷ್ ಅಧಿಕಾರವನ್ನು ಕಟ್ಟಿದಂತಹ ಪ್ರಥಮ ಅಧಿಕಾರಿ. ಈತ ಈಸ್ಟ್ ಇಂಡಿಯಾ ಕಂಪನಿಯಲ್ಲಿ ಕಾರಕೂನನಾಗಿ ಸೇವೆಗೆ ಸೇರ್ತಾನೆ. ಕರ್ನಾಟಕ ಯುದ್ಧದಲ್ಲಿ, ಅದರಲ್ಲೂ ಆರ್ಕಾಟ್ನ ಮುತ್ತಿಗೆಯಲ್ಲಿ ಬಹುಮುಖ್ಯ ಪಾತ್ರವನ್ನು ನಿರ್ವಹಣೆ ಮಾಡಿ ಬ್ರಿಟಿಷರ ವಿಜಯಕ್ಕೆ ಕಾರಣನಾಗ್ತಾರೆ. ದಕ್ಷಿಣ ಭಾರತದಲ್ಲಿ ಬ್ರಿಟಿಷರ ಅಸ್ತಿತ್ವ ರೂಪಿಸುವಲ್ಲಿ ಸಫಲನಾದ ಈತ ಬಂಗಾಳದ ವಿಜಯಕ್ಕೂ ಕಾರಣ ಆಗ್ತಾನೆ. 1757ರಲ್ಲಿ ಪ್ಲಾಸಿ ಕದನದ ವಿಜಯದಿಂದಾಗಿ ಬಂಗಾಳದ ನವಾಬನ ಮೇಲೆ ಹಿಡಿತವನ್ನು ಸಾಧಿಸ್ತಾನೆ. ಇದರಿಂದ ಅಪಾರವಾದ ಸಂಪತ್ತನ್ನು ಕ್ಲೈವನ್ನು ಸಂಪಾದಿಸ್ತಾನೆ. ಜೊತೆಗೆ ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿಗೂ ಕೂಡ ಲಾಭವನ್ನು ತಂದುಕೊಡ್ತಾನೆ. ಅಪಾರ ಸಂಪತ್ತಿನಿಂದ ಇಂಗ್ಲೆಂಡಿಗೆ ಹಿಂದಿರುಗಿದ ಕ್ಲೈವನು ಸಂಸತ್ತಿನ ಸದಸ್ಯನಾಗಿ ನೇಮಕಗೊಳ್ತಾನೆ. ರಾಬರ್ಟ್ ಕ್ಲೈವನು ಇಂಗ್ಲೆಂಡಿಗೆ ಹಿಂದಿರುಗಿದ ನಂತರ ಭಾರತದಲ್ಲಿ ಈಸ್ಟ್ ಇಂಡಿಯಾ ಕಂಪನಿಯು ನಷ್ಟವನ್ನು ಅನುಭವಿಸುತ್ತೆ. ಅವನ ಮೇಲೆ ಆಪಾದನೆಗಳು ಇದ್ದಾಗೂ ಸಹ ಅನಿವಾರ್ಯತೆಯಲ್ಲಿ ಸರ್ಕಾರ ಮತ್ತೆ ಕ್ಲೈವನ್ನು ಬ್ರಿಟಿಷರ ಘನತೆ ಮತ್ತು ಹಿತಾಸಕ್ತಿಗಳನ್ನು ಕಾಪಾಡೋಕ್ಕೋಸ್ಕರ ಭಾರತಕ್ಕೆ ಸೇನಾಪತಿಯಾಗಿ ಅವನನ್ನು ಮತ್ತೆ ವಾಪಸ್ ಕಳಿಸ್ಕೊಡ್ತಾರೆ. ಬಕ್ಸಾರ್ ಕದನದಲ್ಲಿ ಮತ್ತೆ ವಿಜಯಿಯಾಗಿ ಬ್ರಿಟಿಷರಿಗೆ ಘನತೆಯನ್ನು ತಂದುಕೊಡ್ತಾನೆ.
ಬಂಗಾಳ, ಬಿಹಾರ, ಒರಿಸ್ಸಾ ಪ್ರಾಂತ್ಯಗಳ ಮೇಲೆ ದಿವಾನಿ ಹಕ್ಕನ್ನು ಕಂಪನಿಗೆ ತಂದುಕೊಡ್ತಾನೆ. ಇದರಿಂದ ಮತ್ತೆ ಸಂಪತ್ತನ್ನು ತನಗೂ ಮತ್ತು ಈಸ್ಟ್ ಇಂಡಿಯಾ ಕಂಪನಿಗೂ ದೊರಕಿಸಿಕೊಡುವಂತೆ ಮಾಡಿ 1767ರಲ್ಲಿ ಇಂಗ್ಲೆಂಡಿಗೆ ವಾಪಸ್ಸಾಗ್ತಾನೆ. ಇನ್ನು ಡ್ಯೂಪ್ಲೆ ಬಗ್ಗೆ ನೋಡೋಣ. ಡ್ಯೂಪ್ಲೆ ಯಾರು? ಫ್ರೆಂಚ್ ಗವರ್ನರ್ ಜನರಲ್. 1742ರಲ್ಲಿ ಭಾರತದಲ್ಲಿ ನೇಮಕ ಆಗ್ತಾನೆ. ಭಾರತದ ಮೇಲೆ ರಾಜಕೀಯ ಆಧಿಪತ್ಯ ಸ್ಥಾಪನೆಯ ಕನಸನ್ನು ಕಾಣುತ್ತಿದ್ದ ಡ್ಯೂಪ್ಲೆ ಇಲ್ಲಿನ ದೇಶೀಯ ರಾಜರುಗಳ ಜೊತೆ ಒಪ್ಪಂದಗಳನ್ನು ಮಾಡಿಕೊಳ್ತಾನೆ. ಡ್ಯೂಪ್ಲೆ ಕಟ್ಟಿದ ದೇಶಿ ಸೇನೆಯಿಂದಲೇ ಹೈದರಾಲಿಯೂ ಸಹ ತರಬೇತಿ ಪಡಿತಾನೆ. ಬ್ರಿಟಿಷರಿಗೆ ಡ್ಯೂಪ್ಲೆಯು ತಮ್ಮ ಆಧಿಪತ್ಯ ಸ್ಥಾಪನೆಗೆ ಸವಾಲಾಗಿ ಪರಿಣಮಿಸಿರ್ತಾನೆ. ಹೀಗೆ ಕರ್ನಾಟಿಕ್ ಮತ್ತು ದಕ್ಕನ್ ಮೇಲಿನ ಆಧಿಪತ್ಯ ಸ್ಥಾಪನೆಗಾಗಿ ಬ್ರಿಟಿಷರು ಮತ್ತು ಫ್ರೆಂಚರ ನಡುವಿನ ಸಂಘರ್ಷವನ್ನು ಕಾಣಬಹುದು. ಡ್ಯೂಪ್ಲೆ 1746ರ ಮದ್ರಾಸ್ ಕದನದಲ್ಲಿ ಬಹುಮುಖ್ಯ ಪಾತ್ರವನ್ನು ವಹಿಸಿ ಯಶಸ್ವಿಯಾಗ್ತಾನೆ. ಫ್ರೆಂಚರು ಮತ್ತು ಬ್ರಿಟಿಷರ ನಡುವಿನ ಸಂಘರ್ಷವು 1754ರವರೆಗೂ ಕೂಡ ನಡೀತಾ ಹೋಗುತ್ತೆ. ತದನಂತರದಲ್ಲಿ ಫ್ರಾನ್ಸ್ನ ಸರ್ಕಾರ ಶಾಂತಿಯನ್ನು ಬಯಸಿ ಡ್ಯೂಪ್ಲೆಯನ್ನು ಹಿಂದಕ್ಕೆ ಕರೆಸ್ಕೊಳ್ಳುತ್ತೆ. ಇನ್ನು ಭಾರತದಲ್ಲಿ ಬ್ರಿಟಿಷ್ ಆಳ್ವಿಕೆಯನ್ನು ನೋಡೋದಾದರೆ 18ನೇ ಶತಮಾನದಲ್ಲಿ ಒಂದು ಸಂಪತ್ಭರಿತ ಬಂಗಾಳ ಪ್ರಾಂತ್ಯದ ಮೇಲೆ ಪೂರ್ಣ ನಿಯಂತ್ರಣವನ್ನು ಸಾಧಿಸಲು ಬ್ರಿಟಿಷರು ಮುಂದಾಗ್ತಾರೆ. ಇಂಗ್ಲಿಷ್ ಈಸ್ಟ್ ಇಂಡಿಯಾ ಕಂಪನಿ ಅಪಾರ ಲಾಭವನ್ನು ಕೂಡ ಗಳಿಸುತ್ತೆ. 1717ರಲ್ಲಿ ಮೊಘಲ್ ದೊರೆ ಫಾರೂಕ್ ಶಿಯಾರನ್ನು ಬಂಗಾಳದಲ್ಲಿ ಮುಕ್ತ ವ್ಯಾಪಾರ ನಡೆಸಲು ಕಂಪನಿಗೆ ಪರವಾನಗಿಯನ್ನು ನೀಡ್ತಾನೆ. ಯಾರು? ಫಾರೂಕ್ ಶಿಯಾರ್. ಆದರೆ ಕಂಪನಿಗೆ ಸೀಮಿತವಾಗಿದ್ದ ಈ ದಸ್ತಕ್ಗಳನ್ನು ಕಂಪನಿಯ ನೌಕರರು ತಮ್ಮ ಖಾಸಗಿ ವ್ಯಾಪಾರ ವ್ಯವಹಾರಕ್ಕಾಗಿ ದುರುಪಯೋಗಪಡಿಸಿಕೊಳ್ತಾರೆ. ಇದರಿಂದ ಬಂಗಾಳ ಸರ್ಕಾರಕ್ಕೆ ಅಪಾರ ನಷ್ಟ ಉಂಟಾಗುತ್ತೆ. ಆದ್ದರಿಂದ ಮುರ್ಷಿದ್ ಅಲಿ ಖಾನ್ನಿಂದ ಅಲಿವರ್ದಿ ಖಾನ್ನವರೆಗಿನ ಎಲ್ಲ ನವಾಬರು ದಸ್ತಕ್ನ ದುರುಪಯೋಗವನ್ನು ವಿರೋಧ ಮಾಡ್ತಾನೆ ಬರ್ತಾರೆ. ಮುಂದೆ ಇದೇ ವಿಚಾರ ನವಾಬ ಮತ್ತು ಕಂಪನಿಯ ನಡುವೆ ಏನಾಗುತ್ತೆ? ಸಂಘರ್ಷಕ್ಕೆ ಎಡೆ ಮಾಡಿಕೊಳ್ಳುತ್ತೆ. ಪರಿಣಾಮವಾಗಿ ಒಂದು ಮಹತ್ವಪೂರ್ಣ 2 ಯುದ್ಧಗಳು ನಡೆಯುತ್ತೆ. ಅದುವೇ ಪ್ಲಾಸಿ ಮತ್ತು ಬಕ್ಸಾರ್ ಕದನ. ದಸ್ತಕ್ ಅಂದರೆ ಏನು ಅಂತಂದರೆ ಯಾವುದೇ ಟ್ಯಾಕ್ಸ್ನ ಕಟ್ಟದೆ ಸರಕುಗಳ ಆಮದು ಮತ್ತು ರಫ್ತು ಮಾಡಲು ಹಾಗೂ ಸರಕುಗಳ ಸಾಗಣೆ ಮಾಡಲು ಒಂದು ಪರ್ಮಿಷನ್ ಲೆಟರ್. ನೆಕ್ಸ್ಟು ಪ್ಲಾಸಿ ಕದನ ಏಕಾಯಿತು ನೋಡೋಣ. ಬಂಗಾಳದ ನವಾಬನಾದ ಅಲಿವರ್ದಿ ಖಾನನು 1756ರಲ್ಲಿ ನಿಧನ ಆಗ್ತಾನೆ. ನಂತರ ಆತನ ಮೊಮ್ಮಗ ಸಿರಾಜುದ್ದೌಲಾ ಅಧಿಕಾರಕ್ಕೆ ಬರ್ತಾನೆ. ಯುವ ನವಾಬನಾದ ಸಿರಾಜುದ್ದೌಲನಿಗೂ ಮತ್ತು ಬ್ರಿಟಿಷರಿಗೂ ಪ್ಲಾಸಿ ಕದನ 1757ರಲ್ಲಿ ನಡೆಯುವಂಥದ್ದು. ಕಾರಣ ಏನು? ಒಂದು, ದಸ್ತಕ್ಗಳ ದುರುಪಯೋಗ ಪಡಿಸ್ಕೊಳ್ಳಿದ್ದು. ಅಂದರೆ ಟ್ಯಾಕ್ಸ್ ಫ್ರೀ ವ್ಯಾಪಾರವನ್ನು ಮಾಡಿ ಅಂತ ಪರ್ಮಿಷನ್ ಕೊಟ್ಟಿರ್ತಾರೆ, ಆದರೆ ಅದು ರಾಜ್ಯಕ್ಕೆ ತುಂಬ ಲಾಸನ್ನು ಉಂಟು ಮಾಡಿತು. ಅನುಮತಿ ಇಲ್ಲದೆ ಕೋಟೆಯ ದುರಸ್ತಿ. ಯಾವುದೇ ಅನುಮತಿ ಇಲ್ಲದೆ ಏನು ಮಾಡಿದ್ರು ಅಂತಂದರೆ ಅವರು ತಮ್ಮ ಕಲ್ಕತ್ತಾದಲ್ಲಿರುವಂತಹ ಕೋಟೆಯನ್ನು ಬಲಪಡಿಸಿಕೊಂಡರು, ಅದರೊಳಗೆ ಫಿರಂಗಿಯನ್ನು ಇಟ್ಟರು, ಮತ್ತು ಯಾವುದೇ ನವಾಬರ ಯಾವುದೇ ಸೂಚನೆಗಳನ್ನು ಅವರು ಪಾಲನೆ ಮಾಡಲಿಲ್ಲ. ಅದು ನವಾಬರಿಗೆ ಕೋಪ ತರಿಸಿದಂಥ ವಿಷಯ. ಇನ್ನು ಕಪ್ಪು ಕೋಣೆ ದುರಂತ ಅಂತ ಆಯಿತು. ಏನಿದು? ಸಿರಾಜನು ಫೋರ್ಟ್ ವಿಲಿಯಂ ಕೋಟೆಯನ್ನು ಸುಲಭವಾಗಿ ಗೆದ್ದು ಕೆಲವರನ್ನು ಸೆರೆ ಹಿಡಿತಾನೆ. ಸಿರಾಜನು ಆಕ್ರಮಣದಲ್ಲಿ ಸೆರೆ ಸಿಕ್ಕಿದ 146 ಬ್ರಿಟಿಷರನ್ನು ಚಿಕ್ಕ ಕೊಠಡಿಯೊಂದರಲ್ಲಿ ಬಂಧನದಲ್ಲಿಡ್ತಾನೆ. ಅವರಲ್ಲಿ 123 ಮಂದಿ ಏನಾಗ್ತಾರೆ? ಡೆತ್ ಆಗುತ್ತೆ, ಉಸಿರು ಕಟ್ಟಿ. ಅದನ್ನೇ ನಾವು ಕಪ್ಪು ಕೋಟೆಯ ದುರಂತ ಅಂತ ಕರಿತೀವಿ. ಆ ಸುದ್ದಿ ರಾಬರ್ಟ್ ಕ್ಲೈವ್ನ ಕಿವಿಗೆ ಬೀಳುತ್ತೆ. ಆತ ಕೋಪಗೊಂಡು ಬಲಿಷ್ಠ ಸೇನೆಯೊಂದಿಗೆ ಬಂಗಾಳಕ್ಕೆ ಬರ್ತಾನೆ. ಮೊದಲು ನವಾಬನ ವಿರೋಧಿಗಳಾದ ಮಾಣಿಕ್ ಚಂದ್, ಓಮಿ ಚಂದ, ಜಗತ್ ಸೇಠ್ ಮೊದಲಾದ ಶ್ರೀಮಂತರನ್ನು ತನ್ನತ್ತ ಸೆಳೆದುಕೊಳ್ತಾನೆ. ನಂತರ ಸಿರಾಜನ ಸೇನಾಪತಿಯಾದ ಮೀರ್ ಜಾಫರನಿಗೆ ನವಾಬನನ್ನಾಗಿ ಮಾಡುವ ಆಮಿಷವನ್ನು ಒಡ್ತಾನೆ. ಮತ್ತು ಯುದ್ಧದಲ್ಲಿ ತಟಸ್ಥನಾಗಿರಲು, ಅಂದರೆ ಯಾರಿಗೂ ಸಪೋರ್ಟ್ ಮಾಡದೆ ಸುಮ್ಮನೆ ಇರು ಅಂತ ಹೇಳಿ ಅವನನ್ನು ಒಪ್ಪಿಸ್ತಾರೆ. ಯಾರನ್ನು? ಮೀರ್ ಜಾಫರನ್ನು. ಇದರಿಂದ ಧೈರ್ಯಗೊಂಡ, ಅಂದರೆ ತುಂಬ ಧೈರ್ಯಶಾಲಿಯಾಗಿ ರಾಬರ್ಟ್ ಕ್ಲೈವ್ ಏನು ಮಾಡ್ತಾನೆ ಅಂತಂದರೆ 1757 ಜೂನ್ 23ರಂದು ಸಿರಾಜುದ್ದೌಲನ ಮೇಲೆ ಕದನವನ್ನು ಸಾರ್ತಾನೆ. ಡೇಟು ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಯಾವಾಗ? ಜೂನ್ 23, 1757.
ಪ್ಲಾಸಿ ಎಂಬಲ್ಲಿ ನಡೆದ ಕದನದಲ್ಲಿ ಕ್ಲೈವನು ಯೋಜಿಸಿದಂತೆಯೇ ಎಲ್ಲ ಕೂಡ ನಡೆಯುತ್ತೆ. ಯುದ್ಧ ಭೂಮಿಯಿಂದ ತಪ್ಪಿಸಿಕೊಂಡಂತಹ ಸಿರಾಜುದ್ದೌಲನನ್ನು ಹಿಡಿದು ಕೊಲ್ತಾರೆ. ಇದರ ಪರಿಣಾಮ ಏನಾಗುತ್ತೆ ಅಂತಂದರೆ, ಭಾರತೀಯರಲ್ಲಿದ್ದ ಅನೈಕ್ಯತೆ, ಅಸಂಘಟನೆ ಮತ್ತು ಈ ಕಾಲದ ವ್ಯಾಪಾರಿ ಮಾರ್ಗದಲ್ಲಿದ್ದ ಲೋಭಿತವನ್ನು ಪ್ರದರ್ಶಿಸುತ್ತೆ. ಅಂದರೆ ಯಾವುದೇ ಯೂನಿಟೇ ಇಲ್ಲ ಅಂತ ಗೊತ್ತಾಗುತ್ತೆ. ಮೀರ್ ಜಾಫರ್ ಬಂಗಾಳದ ನವಾಬನಾಗ್ತಾನೆ. ಕಂಪನಿಯು ಬಂಗಾಳ ಪ್ರಾಂತ್ಯದಲ್ಲಿ ವ್ಯಾಪಾರ ನಡೆಸಲು ಅನಿರ್ಬಂಧಿತ ಹಕ್ಕನ್ನು ಪಡೆಯುತ್ತೆ. ಅಂದರೆ ಫುಲ್ ಟ್ಯಾಕ್ಸ್ ಫ್ರೀ, ಏನು ನಿರ್ಬಂಧವೇ ಇಲ್ಲ. ಸಿರಾಜನು ಕಲ್ಕತ್ತಾದ ಮೇಲೆ ನಡೆಸಿದ ಆಕ್ರಮಣಕ್ಕೆ ಪರಿಹಾರವಾಗಿ ಮೀರ್ ಜಾಫರನು ಕಂಪನಿಗೆ 17,70,00,000 ರೂಪಾಯಿಗಳನ್ನು ನೀಡ್ತಾನೆ. ಒಟ್ಟಾರೆ ಮೀರ್ ಜಾಫರನು ಕಂಪನಿ ಮತ್ತು ನೌಕರರ ಕೈಗೊಂಬೆಯಾಗುವ ಮೂಲಕ ಶೋಷಣೆಗೆ ಒಳಗಾಗ್ತಾನೆ. ಅದರಿಂದ ಬೊಕ್ಕಸ ಖಾಲಿಯಾಗತ್ತೆ. ಪರಿಣಾಮವಾಗಿ ಬ್ರಿಟಿಷರು ಏನು ಮಾಡ್ತಾರೆ, ಕೊನೆಗೆ ಮೀರ್ ಜಾಫರ್ ಅಸಮರ್ಥ ಅಂತ ಬಿಂಬಿಸಿ ಅವನನ್ನು ನವಾಬ ಸ್ಥಾನದಿಂದ ಪದಚ್ಯುತಗೊಳಿಸಿ ಆತನ ಅಳಿಯ ಮೀರ್ ಖಾಸಿಂನನ್ನು ನವಾಬನನ್ನಾಗಿ ನೇಮಿಸ್ತಾರೆ. ಇನ್ನು ಬಕ್ಸಾರ್ ಕದನ ಏನಕ್ಕಾಗತ್ತೆ 1764ನೇ ಇಸ್ವಿಯಲ್ಲಿ ಅಂತ ನೋಡೋದಾದರೆ, ಮೀರ್ ಖಾಸಿಂ ಒಬ್ಬ ಸಮರ್ಥ ಆಡಳಿತಗಾರ ಆಗಿರ್ತಾನೆ. ಆ ಸ್ಟಾರ್ಟಿಂಗಲ್ಲಿ ಅವನು ಕೂಡ ಕಂಪನಿಗೆ ನಿಷ್ಠೆಯನ್ನು ತೋರಿಸ್ತಾನೆ. 2,00,000 ಪೌಂಡ್ ಹಣದ ಜೊತೆಗೆ ಕೆಲವು ಪ್ರದೇಶಗಳನ್ನು ಕಂಪನಿಗೆ ಬಿಟ್ಟುಕೊಡ್ತಾನೆ ಕೂಡ. ಆದರೆ ಮೀರ್ ಖಾಸಿಂ ತನ್ನನ್ನು ಸ್ವತಂತ್ರ ರಾಜನೆಂದ ಭಾವಿಸಿರ್ತಾನೆ. ದಸ್ತಕ್ನ ದುರ್ಬಳಕೆಯನ್ನು ಪರಿಶೀಲಿಸಿ ಬಂಗಾಳದ ಎಲ್ಲ ವ್ಯಾಪಾರವನ್ನು ಸುಂಕ ಮುಕ್ತ ಎಂದು ಘೋಷಿಸ್ತಾರೆ. ಇದರಿಂದಾಗಿ ಭಾರತೀಯರು ಸುಂಕವಿಲ್ಲದೆ ವ್ಯಾಪಾರ ನಡೆಸುವ ಮೂಲಕ ಬ್ರಿಟಿಷರೊಡನೆ ನೇರ ಸ್ಪರ್ಧೆಗಿಳಿತಾರೆ. ಅದರ ಪರಿಣಾಮ ಏನಾಗುತ್ತೆ, ಬ್ರಿಟಿಷ್ ವ್ಯಾಪಾರಕ್ಕೆ ಭಾರಿ ಹೊಡೆತ ಬೀಳುತ್ತೆ. ಬ್ರಿಟಿಷರಿಗೆ ನವಾಬನನ್ನು ವಿರೋಧಿಸಲು ಇದಿಷ್ಟೇ ಸಾಕಾಗಿತ್ತು. ಹಾಗಾಗಿ ಅವರು ಮೀರ್ ಖಾಸಿಂನನ್ನು ಇಳಿಸಿ ಮತ್ತೆ ಮೀರ್ ಜಾಫರನ್ನು ನವಾಬನನ್ನಾಗಿ ಮಾಡ್ತಾರೆ. ಬ್ರಿಟಿಷರ ಕುಟಿಲತೆಯನ್ನೆಲ್ಲ ಅರಿತಿದ್ದ ಮೀರ್ ಖಾಸಿಂ ಬ್ರಿಟಿಷರ ವಿರುದ್ಧ ಸಂಘಟನಾತ್ಮಕ ಹೋರಾಟಕ್ಕೆ ಮುಂದಾಗ್ತಾನೆ. ಭಾರತೀಯ ವ್ಯಾಪಾರಿಗಳು ಮತ್ತು ವಿವಿಧ ಕಸಬುಗಾರರು ಅವನ ಬೆಂಬಲಕ್ಕೆ ನಿಲ್ತಾರೆ. ಮೀರ್ ಖಾಸಿಂ ಮೊಘಲ್ ದೊರೆ 2ನೇ ಶಾ ಆಲಂ ಮತ್ತು ಔದ್ನ ನವಾಬ ಶುಜ್ ಉದ್ ದೌಲಾ ದೊಂದಿಗೆ ಒಪ್ಪಂದವನ್ನು ಮಾಡಿಕೊಳ್ತಾನೆ. ಇದು ತುಂಬ ಇಂಪಾರ್ಟೆಂಟ್. ಮೊಘಲ್ ದೊರೆ ಯಾರು, 2ನೇ ಶಾ ಆಲಂ, ಹಾಗೂ ಔದ್ನ ನವಾಬ ಶುಜ್ ಉದ್ ದೌಲಾ. ಪರಿಣಾಮವಾಗಿ ಮೀರ್ ಖಾಸಿಂ ನೇತೃತ್ವದ 3 ಸಂಯುಕ್ತ ಸೇನೆಗಳು ಹೆಕ್ಟರ್ ಮುನ್ರೋ ನೇತೃತ್ವದ ಬ್ರಿಟಿಷ್ ಸೇನೆಯನ್ನು 1764ರಲ್ಲಿ ಬಕ್ಸರ್ ಎಂಬಲ್ಲಿ ಏನಾಗ್ತಾರೆ, ಮುಖಾಮುಖಿ ಆಗ್ತಾರೆ. ಅಂದರೆ ಇಬ್ಬರ ನಡುವೆ ಯುದ್ಧ ಆರಂಭವಾಗುತ್ತೆ. ಯಾರಿಬ್ಬರ ನಡುವೆ? ಮೀರ್ ಖಾಸಿಂ ನೇತೃತ್ವದ 3 ಸಂಯುಕ್ತ ಸೇನೆ ಹಾಗೂ ಬ್ರಿಟಿಷರ ಸೇನೆಯಲ್ಲಿದ್ದಂತಹ ಹೆಕ್ಟರ್ ಮುನ್ರೋ ನೇತೃತ್ವದ ಸೇನೆ. ಅಂತಿಮವಾಗಿ ಯುದ್ಧದಲ್ಲಿ ಯಾರು ಸೋಲ್ತಾರೆ ಅಂತಂದರೆ, ಮೀರ್ ಖಾಸಿಂ ಸೋತು ಹೋಗ್ತಾನೆ, ಅವನು ಓಡಿ ಹೋಗ್ತಾನೆ. ಶಾ ಆಲಂ, ಏನು ಮೊಘಲ್ ದೊರೆ ಇದ್ದಾನಲ್ಲ 2ನೇ ಶಾ ಆಲಂ, ಅವನು ಶರಣಾಗ್ತಾನೆ. ಬ್ರಿಟಿಷ್ ಶಕ್ತಿಗೆ ತಡೆಯೊಡ್ಡುವ ಈ ಒಕ್ಕೂಟದ ಪ್ರಯತ್ನ ಸಂಪೂರ್ಣ ಏನಾಗುತ್ತೆ, ಫೇಲ್ಯೂರ್ ಆಗುತ್ತೆ. ಇದರ ಪರಿಣಾಮ ಏನಾಗತ್ತಪ್ಪ ಅಂತಂದರೆ, ಈಸ್ಟ್ ಇಂಡಿಯಾ ಕಂಪನಿಗೆ ಬಂಗಾಳದ ಮೇಲಿನ ದಿವಾನಿ ಹಕ್ಕನ್ನು 2ನೇ ಶಾ ಆಲಂ ನೀಡ್ತಾನೆ. ಶಾ ಆಲಂ ವಾರ್ಷಿಕ 26 ಲಕ್ಷ ರೂಪಾಯಿಗಳನ್ನು ಪಡೆದು ಬಂಗಾಳದ ಮೇಲಿನ ತನ್ನ ಹಕ್ಕನ್ನೆಲ್ಲ ಬಿಟ್ಕೊಡ್ಬೇಕಾಗತ್ತೆ. ಔದ್ನ ನವಾಬನಾದ ಶುಜಾ ಉದ್ ದೌಲನು ಕಂಪನಿಗೆ ಯುದ್ಧ ನಷ್ಟ ಪರಿಹಾರವಾಗಿ 50 ಲಕ್ಷ ರೂಪಾಯಿಗಳನ್ನು ಕೊಡಬೇಕಾಗತ್ತೆ. ಮೀರ್ ಜಾಫರ್ ಮರಣ ಹೊಂದಿದ್ದರಿಂದ ಅವನ ಮಗನಿಗೆ ವಿಶ್ರಾಂತಿ ವೇತನ ನೀಡಿ ಬಂಗಾಳದ ಪೂರ್ಣ ಆಡಳಿತವನ್ನು ಕಂಪನಿ ನಿರ್ವಹಣೆ ಮಾಡ್ತಾ ಹೋಗುತ್ತೆ. ಬಕ್ಸರ್ ಕದನವು ಬ್ರಿಟಿಷರು ಬಂಗಾಳ, ಬಿಹಾರ ಮತ್ತು ಒಡಿಸ್ಸಾದ ನಿಜವಾದ ಒಡೆಯರಿಂದ ದೃಢೀಕರಿಸುತ್ತೆ. ಹಾಗೂ ಔದ್ ಕೂಡ ಅವರ ಅಧೀನದಲ್ಲಿ ಉಳಿಯುವಂತಾಗುತ್ತೆ. 1765ರಲ್ಲಿ ರಾಬರ್ಟ್ ಕ್ಲೈವ್ ಬಂಗಾಳದಲ್ಲಿ ದ್ವಿಪ್ರಭುತ್ವ ಪದ್ಧತಿಯನ್ನು ಜಾರಿಗೆ ತರ್ತಾನೆ. ಇದು ಇಂಪಾರ್ಟೆಂಟ್. ಯಾರು ದ್ವಿಪ್ರಭುತ್ವ ಪದ್ಧತಿಯನ್ನು ಜಾರಿಗೆ ತರ್ತಾರೆ ಅಂತ ಕೇಳ್ತಾರೆ? ರಾಬರ್ಟ್ ಕ್ಲೈವ್. ಎಷ್ಟನೇ ಇಸ್ವಿಲಿ? 1765ರಲ್ಲಿ. ಈ ಪದ್ಧತಿಯಂತೆ ಬ್ರಿಟಿಷರು ಭೂ ಕಂದಾಯ ವಸೂಲಿ ಮಾಡುವ ಹಕ್ಕನ್ನು ಹೊಂದಿದರು. ಆದರೆ ನವಾಬನು ಆಡಳಿತ, ನ್ಯಾಯ ಮೊದಲಾದ ಆಡಳಿತಾತ್ಮಕ ಕಾರ್ಯಗಳನ್ನು ನಿರ್ವಹಿಸ್ತಾ ಇರ್ತಾನೆ. ಹೀಗೆ ಬ್ರಿಟಿಷರು ತಮ್ಮ ವಾಣಿಜ್ಯ ಹಿತಾಸಕ್ತಿಯನ್ನು ಕಾಪಾಡಿಕೊಳ್ಳುವ ಸಲುವಾಗಿ ಭಾರತದಲ್ಲಿ ರಾಜಕೀಯ ಪರಮಾಧಿಕಾರವನ್ನು ಸ್ಥಾಪನೆ ಮಾಡ್ತಾನೆ. 1600ರಲ್ಲಿ ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿ ಸ್ಥಾಪನೆ ಆಗುತ್ತೆ. 1602ರಲ್ಲಿ
ಯುನೈಟೆಡ್ ಈಸ್ಟ್ ಇಂಡಿಯಾ ಕಂಪನಿ ನೆದರ್ಲ್ಯಾಂಡ್ನಲ್ಲಿ ಸ್ಥಾಪನೆಯಾಗುತ್ತೆ. 1619ರಲ್ಲಿ ಮೊಘಲ್ ಚಕ್ರವರ್ತಿ ಜಹಾಂಗೀರನು ಈಸ್ಟ್ ಇಂಡಿಯಾ ಕಂಪನಿಗೆ ಪಶ್ಚಿಮ ಕರಾವಳಿಯ ಸೂರತ್ನಲ್ಲಿ ಹಾಗೂ ಪೂರ್ವ ಕರಾವಳಿಯ ಹೂಗ್ಲಿಯಲ್ಲಿ ವ್ಯಾಪಾರ ಮಾಡಲು ಅನುಮತಿಯನ್ನು ನೀಡ್ತಾನೆ. 1639ರಲ್ಲಿ ಇಂಗ್ಲಿಷರು ತಮ್ಮ ಮೊದಲ ಸರಕು ಕೋಟೆಯನ್ನು ಮದ್ರಾಸಲ್ಲಿ ಸ್ಥಾಪನೆ ಮಾಡ್ತಾರೆ. 1664ರಲ್ಲಿ ಫ್ರೆಂಚ್ ಈಸ್ಟ್ ಇಂಡಿಯಾ ಕಂಪನಿ ಫ್ರಾನ್ಸ್ನಲ್ಲಿ ಸ್ಥಾಪನೆಗೊಳ್ಳುತ್ತೆ. ಈ ಇಸ್ವಿಗಳನ್ನೆಲ್ಲ ನಾವು ನೆನ್ಪಿಟ್ಕೊಳ್ಬೇಕಾಗತ್ತೆ, ಇಂಪಾರ್ಟೆಂಟ್ ಆಗುತ್ತೆ. 1453ರಲ್ಲಿ ಆಟೋಮನ್ ಟರ್ಕರು ಕಾನ್ಸ್ಟಂಟಿನೋಪಲ್ ನಗರವನ್ನು ವಶಪಡಿಸಿಕೊಳ್ತಾರೆ. ಹೌದಲ್ವಾ? ಭಾರತ ಹಾಗೂ ಯುರೋಪ್ ನಡುವೆ ಹೊಸ ಜಾಲಮಾರ್ಗವನ್ನು ವಾಸ್ಕೋಡಿಗಾಮ ಕಂಡುಹಿಡಿತಾನೆ. ಭಾರತದಲ್ಲಿದ್ದ ಫ್ರೆಂಚರ ರಾಜಧಾನಿ ಪಾಂಡಿಚೇರಿ ಅಥವಾ ಪುದುಚೇರಿ. ರಾಬರ್ಟ್ ಕ್ಲೈವನು 1757ರಲ್ಲಿ ಸಿರಾಜುದ್ದೌಲನ ಮೇಲೆ ಯಾವ ಕದನವನ್ನು ಸಾರಿದನು ಅಂತ ಕೇಳ್ತಾ ಇದ್ದಾರೆ. ಅದೇ ಪ್ಲಾಸಿ ಕದನ. 1757ರ ಪ್ಲಾಸಿ ಕದನವನ್ನು ಪ್ರಾರಂಭ ಮಾಡ್ತಾನೆ. ಯಾರ ವಿರುದ್ಧ? ಸಿರಾಜುದ್ದೌಲನ ಮೇಲೆ. ಈಸ್ಟ್ ಇಂಡಿಯಾ ಕಂಪನಿಗೆ ಬಂಗಾಳದ ದಿವಾನಿ ಹಕ್ಕನ್ನು ಯಾರು ನೀಡ್ತಾರೆ? ಈಸ್ಟ್ ಇಂಡಿಯಾ ಕಂಪನಿಗೆ ಬಂಗಾಳದ ದಿವಾನಿ ಹಕ್ಕನ್ನು ಯಾರು ನೀಡಿದರು? ಶಾ ಆಲಂ, ಮೊಘಲ್ ದೊರೆ ಶಾ ಆಲಂ ನೀಡ್ತಾನೆ. ಬಂಗಾಳದಲ್ಲಿ ದ್ವಿಪ್ರಭುತ್ವವನ್ನು ಜಾರಿಗೆ ತಂದವರು ರಾಬರ್ಟ್ ಕ್ಲೈವ್.